ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರಕ್ಕೆ ಮುಂದಾಯಿತ ಪೊಲೀಸ್ ಇಲಾಖೆ ಅನ್ನುವಂತಹ ಒಂದು ಅನುಮಾನ ವ್ಯಕ್ತವಾಗ್ತಾ ಇದೆ. ಬಿಜೆಪಿ ನಾಯಕರನ್ನ ಠಾಣೆ ಒಳಗೆ ಬಿಟ್ಟು ಸಭೆ ಮಾಡೋದಕ್ಕೆ ಅಮಾನತು ಮಾಡೋದಕ್ಕೆ ಮುಂದಾದ್ರ ಖಾನಾಪುರ ಠಾಣಾ ಸಿಪಿಐ ಮಂಜುನಾಥ್ ನಾಯಕ್ ಸೇವೆಯಿಂದ ಅಮಾನತಾಗಿದ್ದಾರೆ. ಏಕಾಏಕಿ ಯಾಕೆ ಹೀಗಾಯ್ತು ಅಂತ ಕೆಲಸ ಏನ್ ಮಾಡಿದ್ರು? ಅಮಾನತು ಮಾಡಿ ಐಜಿಪಿ ವಿಕಾಸ್ ಕುಮಾರ್ ಆದೇಶವನ್ನ ಹೊರಡಿಸಿದ್ದಾರೆ. ಎಸ್, ಬಿಜೆಪಿ ನಾಯಕರಿಗೆ ಅವಕಾಶ ಕೊಟ್ಟಿದ್ದೆ ತಪ್ಪಾಯ್ತಾ? ಹಾಗಾಗಿ ಐಜಿಪಿ ಎತ್ತಂಗಡಿ ಆದ್ರ ಅನ್ನುವಂತ ಅನುಮಾನ ವ್ಯಕ್ತವಾಗ್ತಾ ಇದೆ. ಎಸ್, ಈಗಾಗಲೇ ನಾವು ಮಾತಾಡ್ತಾ ಇದ್ವಿ, ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಬಸವರಾಜ್, ಗಮನಿಸ್ತಾ ಇದ್ದೀರಿ ನೋಡಿ, ಏಕಾಏಕಿ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇದೆ. ಸಿಟಿ ರವಿರವರ ಬಂಧನ, ರಾತ್ರಿ ಇಡೀ ಸುತ್ತಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅಧಿಕಾರಿಯೊಬ್ಬರ ಎತ್ತಂಗಡಿ ಆಗಿದೆ. ಆದೇಶದ ಪ್ರತಿಯನ್ನು ಕೂಡ ಗಮನಿಸ್ತಾ ಇದ್ದೀವಿ. ಏನ್ ಸಡನ್ ಡಿಸಿಷನ್ ಈ ತರ ಅಂತ? ಚಂದ್ರಕಲಾ, ಸಿಟಿ ರವಿ ಅವರ ಪ್ರಕರಣ ಇಡೀ ರಾಜ್ಯದಲ್ಲೆಲ್ಲ ದೇಶದ ಮಟ್ಟದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಪೊಲೀಸ್ ಅಧಿಕಾರಿಗಳು ಬಿಜೆಪಿ ಅವರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅನ್ನುವಂತಹ ರೀತಿಯಲ್ಲಿ ಕೂಡ ಒಂದು ನಿರ್ಧಾರವನ್ನ ಕೈಗೊಂಡ್ರ ಅನ್ನುವಂಥದ್ದು ಈಗಷ್ಟೇ ಮಾಹಿತಿ ಸಿಕ್ಕಿರುವಂತದ್ದು. ಈಗ ಏನು ಬೆಳಗಾವಿ ಪೊಲೀಸ್ ಕಮಿಷನರ್ ಒಂದು ಕಚೇರಿಯಲ್ಲಿ ಅಧಿಕಾರಿಗಳ ಜೊತೆ ಏನು ಸಭೆ ನಡೆಸ್ತಾ ಇದ್ದಾರೆ, ಆ ಸಭೆಯಲ್ಲಿ ಕೂಡ ಒಂದಿಷ್ಟು ಪ್ರಮುಖವಾಗಿರ್ತಕ್ಕಂಥ ನಿರ್ಧಾರ ಕೈಗೊಂಡು ಈಗಾಗಲೇ ಆದೇಶ ಕೂಡ ಮಾಡಿರ್ತಕ್ಕಂಥದ್ದು. ಚಂದ್ರಕಲಾ, ಏನು ಖಾನಾಪುರ ಪೊಲೀಸ್ ಸ್ಟೇಷನ್ಗೆ ಏನು ರವಿ ಅವರ ಬಂಧನ ಆಗುತ್ತೆ, ಅಲ್ಲಿ ಅವ್ರನ್ನ ಆ ಒಂದು ಸಂದರ್ಭದಲ್ಲಿ ಬಿಜೆಪಿಯ ಹಲವು ನಾಯಕರು ಕೂಡ ಅಲ್ಲಿ ಬರ್ತಾರೆ. ವಿರೋಧ ಪಕ್ಷ ನಾಯಕರು ಆರ್ ಅಶೋಕ್ ಆಗಿರ್ಬೋದು, ಬೇರೆ ಬೇರೆ ಪರಿಷತ್ ಸದಸ್ಯರಾಗಿರ್ಬೋದು, ಮತ್ತೆ ಶಾಸಕರಾಗಿರ್ಬೋದು, ಎಲ್ಲರೂ ಕೂಡ ಅಲ್ಲಿ ಆಗಮಿಸ್ತಾರೆ. ಅವ್ರಿಗೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಮತ್ತೆ ಬಿಜೆಪಿಯಲ್ಲಿ ಸ್ಥಳೀಯ ಇರ್ತಕ್ಕಂಥ ನಾಯಕರು ಕೂಡ ಸಭೆ ಮಾಡ್ಲಿಕ್ಕೆ ಪೊಲೀಸ್ ಠಾಣೆ ಒಳಗಡೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಹಾಗಾಗಿ ಅವ್ರನ್ನ ಅಮಾನತು ಮಾಡ್ಬೇಕು ಅನ್ನುವಂತ ನಿರ್ಧಾರ ಕೈಗೊಂಡು ಈಗಾಗಲೇ ಪೊಲೀಸ್ ಇಲಾಖೆ ಕೂಡ ಅದು ಅಮಾನತು ಮಾಡಿ ಆದೇಶ ಕೂಡ ಹೊರಡಿಸಿರ್ತಕ್ಕಂಥದ್ದು. ಏನು ಖಾನಾಪುರ ಪೊಲೀಸ್ ಠಾಣೆ ಸಿಪಿಐ ಮಂಜುನಾಥ್ ಅವರನ್ನ ಅಮಾನತ್ ಮಾಡಿರ್ತಕ್ಕಂಥದ್ದು ದೊಡ್ಡ ಮಟ್ಟಿಗೆ ಸರ್ಕಾರದ ನಡಿಗೆ ಆಕ್ರೋಶ ವ್ಯಕ್ತವಾಗುವಂತ ಎಲ್ಲ ಸಾಧ್ಯತೆ ಇದೆ. ಯಾಕಂತಂದ್ರೆ ಅಲ್ಲಿ ಆ ಒಂದು ಸಂದರ್ಭದಲ್ಲಿ ಬಿಜೆಪಿ ನಾಯಕರನ್ನ ಬಿಟ್ಟು ಸಭೆಯನ್ನ ಮಾಡುವಂತ ಸಂದರ್ಭದಲ್ಲಿ ಕರ್ತವ್ಯ ಲೋಪ ಅಂತಕ್ಕಂಥದ್ದು ಉಲ್ಲೇಖ ಮಾಡಿದ್ದಾರೆ, ಬೇಜವಾಬ್ದಾರಿತನ ಅನ್ನುವಂಥದ್ದು ಉಲ್ಲೇಖ ಮಾಡಿದ್ದಾರೆ. ಅಮಾನತು ಯಾಕೆ ಮಾಡಿದ್ರು ಅನ್ನುವಂತ ಕಾರಣದೇನು. ಆದ್ರೆ ಇಲ್ಲಿ ಪ್ರಮುಖವಾಗಿ ಆ ಒಂದು ಬಿಜೆಪಿ ನಾಯಕರಿಗೆ ಅವಕಾಶ ಮಾಡಿಕೊಡುವಂತ ಸಂದರ್ಭದಲ್ಲಿ ಅಲ್ಲಿ ಪೊಲೀಸ್ ಕಮಿಷನರ್ ಕೂಡ ಇದ್ರು, ಪೊಲೀಸ್ ಹಿರಿಯ ಅಧಿಕಾರಿಗಳು ಕೂಡ ಇದ್ರು. ಅವರ ಆದೇಶದ ಮೇರೆಗೆ ಸಿಪಿಐ ಮಂಜುನಾಥ್ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಆದ್ರೆ ಇದೀಗ ಅಮಾನತಾಗಿರೋದು ಮಾತ್ರ ಒಂದು ಸಿಪಿಐ ಅವರು ಮಾತ್ರ. ಯಾಕೆ ಅನ್ನುವಂಥದ್ದು ಸಾರ್ವಜನಿಕರಿಗೂ ಕೂಡ ಪ್ರಶ್ನೆ ಮೂಡುತ್ತೆ. ಮತ್ತೆ ಕೆಳ ಅಧಿಕಾರಿಗಳ ಮೇಲೆ ಈ ರೀತಿಯಾಗಿರ್ತಕ್ಕಂತ ಒಂದು ಸರ್ಕಾರದ ದೌರ್ಜನ್ಯವೇ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರುವಂತ ಸಾಧ್ಯತೆ ಇದೆ. ಯಾಕಂತಂದ್ರೆ ಅಲ್ಲಿ ಕಮಿಷನರ್ ಕೂಡ ಇದ್ರು, ಮತ್ತೆ ಹಿರಿಯ ಅಧಿಕಾರಿಗಳು ಕೂಡ ಇದ್ರು. ಅವರ ಒಂದು ಆದೇಶದ ಮೇರೆಗೆ ಅವರು ಅಲ್ಲಿ ಅವಕಾಶ ಮಾಡಿಕೊಟ್ರ, ಹಾಗಾದ್ರೆ ಆ ಕಮಿಷನರ್ ತಡಿಬಹುದಾಗಿತ್ತು ಅವರನ್ನ ಅನ್ನುವಂತ ಮಾತುಗಳು ಕೂಡ ಸಹಜವಾಗಿ ಪ್ರಶ್ನೆ ಮೂಡುವಂತದ್ದು. ಹಾಗಾಗಿ ಸರ್ಕಾರದ ನಡೆಗೆ ಸಾರ್ವಜನಿಕರಿಂದಲೂ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸರ್ಕಾರ ಯಾಕೆ ಈ ರೀತಿಯಾಗಿ ಕ್ರಮ ಕೈಗೊಂಡು ಒಬ್ಬ ಪೊಲೀಸ್ ಅಧಿಕಾರಿಯನ್ನ ಅಮಾನತು ಮಾಡುವಂತ ಉದ್ದೇಶ ಏನಿತ್ತು, ಈ ಪ್ರಕರಣದ ಹಿನ್ನೆಲೆ ಏನು ಅನ್ನುವಂಥದ್ದು ಕೂಡ ಸಾಕಷ್ಟು ಒಂದ್ ಕಡೆ ಮತ್ತಷ್ಟು ಪ್ರಶ್ನೆ ಮತ್ತೆ ಕುತೂಹಲಕ್ಕೂ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಚಂದ್ರಕಲಾ, ಥ್ಯಾಂಕ್ ಯು ಬಸವರಾಜ್ ಹೋಗ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ಗಮನಿಸ್ತಾ ಇದ್ದೀವಿ, ಈಗಾಗಲೇ ಹೇಳಿದಾಗೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರಕ್ಕೆ ಪೊಲೀಸ್ ಇಲಾಖೆ ಮುಂದಾಯ್ತಾ ಅನ್ನುವಂತಹ ಅನುಮಾನ ವ್ಯಕ್ತ ಆಗ್ತಾ ಇರುವಂಥದ್ದು. ಬಿಜೆಪಿ ನಾಯಕರನ್ನ ಠಾಣೆ ಒಳಗೆ ಬಿಟ್ಟಿದ್ದೇ ತಪ್ಪಾಯಿತು, ಸಭೆ ಮಾಡಿದ್ದಕ್ಕೇನೆ ಈಗ ಅಮಾನತಾಗಿದ್ದಾರೆ. ಖಾನಾಪುರ ಠಾಣಾ ಸಿಪಿಐ ಮಂಜುನಾಥ್ ನಾಯಕ್ ಅವರು ಸೇವೆಯಿಂದ ಅಮಾನತುಗೊಂಡಿದ್ದಾರೆ. ಒಂದು ಕಡೆ ಬೇಸರದ ಸಂಗತಿ, ಅಮಾನತು ಮಾಡಿ ಅಂತ ಐಜಿಪಿ ವಿಕಾಸ್ ಕುಮಾರ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ.